ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹುಡುಗನಿಗೆ ಹಲಸಿನ ಹಣ್ಣಿನ ಕಡುಬು ಅಂದರೆ ತುಂಬಾ ಇಷ್ಟ. ಅವನಿಗೋಸ್ಕರ ಅಂತ ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ತಿದ್ದೀನಿ. ಯಾವ ರೀತಿ ಮಾಡಬೇಕು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಮೊದಲು ಹಲಸಿನ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ 2 ಏಲಕ್ಕಿ, ಹಾಗೆ ತೆಂಗಿನಕಾಯಿ, ಜೊತೆಗೆ ಬೆಲ್ಲ. ಹಲಸಿನ ಹಣ್ಣಿನ ಸ್ವೀಟನ್ನು ನೋಡಿ ಬೆಲ್ಲ ಹಾಕ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಗಟ್ಟಿಯಾಗಿಯೇ ಇದನ್ನು ರುಬ್ಕೋಬೇಕು. ನೋಡಿ ಇಷ್ಟು ಗಟ್ಟಿಯಾಗಿದೆ ಸಾಕು. ಅಕ್ಕಿನ ತೊಳೆದು 3 ರಿಂದ 4 ಗಂಟೆವರೆಗೂ ನೆನೆಯೋದಕ್ಕೆ ಇಡಬೇಕು. 3 ರಿಂದ 4 ಗಂಟೆ ಆದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಇದನ್ನು ರುಬ್ಕೋಬೇಕು. ಎರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಜೊತೆಗೆ ಕೊಬ್ಬರಿ, ತುಂಬ ಬೇಗನೆ ಇದನ್ನು ಮಾಡ್ಕೊಳ್ಬಹುದು. ನಂತರ ಇದಕ್ಕೆ ಮೆಣಸಿನಕಾಳನ್ನು ಪುಡಿ ಮಾಡಿ ಹಾಕ್ಕೊಳ್ಬೇಕು. ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಮೆಣಸಿನ ಕಾಳಿನ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಅಡುಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲಿ ನಾನು ಬಾಳೆ ಎಲೆಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ. ಯಾಕೆ ಅಂತಂದರೆ ಬಾಳೆ ಎಲೆಯಲ್ಲಿ ಹಾಕಿ ಫೋಲ್ಡ್ ಮಾಡುವಾಗ ಬಾಳೆ ಎಲೆ ತುಂಡಾಗಬಾರ್ದು ಅನ್ನೋ ಕಾರಣಕ್ಕೆ ಬಿಸಿ ಮಾಡಿಕೊಂಡು ಫೋಲ್ಡ್ ಮಾಡಿದ್ರೆ ಬಾಳೆ ಎಲೆ ತುಂಡಾಗಲ್ಲ, ಕಟ್ ಆಗಲ್ಲ. ನೋಡಿ ಎರಡೂ ಕಡೆ ಇದನ್ನು ಬಾಳೆ ಎಲೆನ ತೊಳೆದು ನಂತರ ಇದನ್ನು ಬಿಸಿ ಮಾಡ್ಕೋಬೇಕು. ನೋಡಿ ನಾವು ಯಾವ ಥರ ಮಾಡಿದ್ರೂ ಅದು ಕಟ್ ಆಗಲ್ಲ. ತುಂಬ ಈಸಿಯಾಗಿ ನಾವು ಇದರ ಒಳಗೆ ಹಿಟ್ಟನ್ನು ಹಾಕಿ ಮಡ್ಚ್ಕೋಬಹುದು. ಈಗ ಬಾಳೆ ಎಲೆ ಮೇಲೆ ಆವಾಗಲೇ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು, ಅಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ಹಾಕಿ ಇದನ್ನು 4 ಕಡೆ ಈ ರೀತಿ ಫೋಲ್ಡ್ ಮಾಡಿ. ಇದನ್ನು ಕಟ್ಟಬೇಕು ಅಂತ ಇಲ್ಲ, ಬಟ್ ಕಟ್ಟಿದ್ರೆ ಹಿಟ್ಟು ಹೊರಗಡೆ ಬರಲ್ಲ. ಹಾಗಾಗಿ ಇದನ್ನು ಈ ರೀತಿ ಕಟ್ಕೊಂಡು ಬೇಯೋದಕ್ಕೆ ಇಟ್ಟರೆ ಚೆನ್ನಾಗಿರುತ್ತೆ. ಅಥವಾ ಬಾಳೆ ಎಲೆ ಇಲ್ಲ, ಬಾಳೆ ಎಲೆನ ಸುಡಬೇಕು, ಫೋಲ್ಡ್ ಮಾಡಬೇಕು, ಅದೆಲ್ಲ ಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ಇಲ್ಲಿ ನೀವು ಇಡ್ಲಿ ರೀತಿಲೂ ಕೂಡ ಇದನ್ನು ಮಾಡ್ಕೊಳ್ಬಹುದು. ನಾನು ಸ್ವಲ್ಪ ಇಡ್ಲಿನೂ ಮಾಡಿದೆ, ಹಾಗೆ ಸ್ವಲ್ಪ ಬಾಳೆ ಎಲೆ ಮೇಲೂ ಹಾಕಿ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ಕೆಳಗಡೆ ಸ್ವಲ್ಪ ನೀರು ಹಾಕಿ ಮೇಲುಗಡೆ ಇಡ್ಲಿ ಪಾತ್ರೆಯನ್ನು ಇಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. 20 ರಿಂದ 30 ನಿಮಿಷದವರೆಗೂ ಇದು ಬೇಯಿಸಬೇಕು. ನೋಡಿ ಬೇಯಿಸಿದ್ದೀನಿ. ಇವಾಗ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ನನ್ನ ಹುಡುಗನಿಗೆ ಹಲಸಿನ ಹಣ್ಣಿನ ಕಡುಬು ಅಂದರೆ ತುಂಬ ಇಷ್ಟ. ಅವನಿಗೋಸ್ಕರ ಅಂತ ಇವತ್ತು ನಾನು ಮಾಡಿದ್ದೀನಿ. ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಹಾಗೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ.